ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಯಾವ ಕೆಟ್ಟ ಸಂಪ್ರದಾಯವನ್ನ ಈ ರಾಜ್ಯದ ರಾಜಕಾರಣದಲ್ಲಿ ಹುಟ್ಟಾಕ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಪವಿತ್ರವಾದಂತಹ ಮೈತ್ರಿಯನ್ನು ಮಾಡಿಕೊಂಡು ಅಪವಿತ್ರವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತು ಜೆಡಿಎಸ್ ಪಕ್ಷದ ಸಿದ್ಧಾಂತವನ್ನು ಮರೆತು ಜಾತ್ಯತೀತ ಜನತಾದಳ ಅಂತೇಳಿ ಹೆಸರಿಟ್ಟುಕೊಂಡು ಇವತ್ತು ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿ ತಮ್ಮ ರಾಜಕೀಯ ಸ್ಥಿರತೆಯನ್ನು ಕಂಡುಹಿಡಿದುಕೊಳ್ಳಲಿಕ್ಕೆ ತಮ್ಮ ಸಿದ್ಧಾಂತವನ್ನೇ ಮರೆತು ಹೋಗಿ ಇವತ್ತು ಏನು ಅವರ ಪಾದದಲ್ಲಿ ಬಿಜೆಪಿಯವರ ಪಾದದಲ್ಲಿ ನಿಂತಿದ್ದಾರೆ ಜೆಡಿಎಸ್ನವರು. ಅವರು ಇವತ್ತಿನ ದಿವಸ ಅವರ ಜೊತೆ ಕೈಜೋಡಿಸಿ ಸಿದ್ಧಾಂತವನ್ನು ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಕಳಂಕವನ್ನು ತರಬೇಕು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಪರಮೇಶ್ವರ್ ಅವರ ಇಂಥ ಎಲ್ಲ ಅಧೀನದ ಭಾರತದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ಕಪ್ಪು ಮಚ್ಚೆಯನ್ನು ಬೆಳೆಯಬೇಕು. ತಮ್ಮ ರಾಜಕೀಯ ಜೀವನದಲ್ಲಿ ಏನು ಸ್ವಚ್ಛತೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಅವರ ಮಸಿ ಬೆಳೆಯಬೇಕಂತಕ್ಕಂಥ ದೃಷ್ಟಿಯಿಂದ ಅವರ ಮುಖಕ್ಕೆ ಈ ಕೆಟ್ಟ ಪ್ರವೃತ್ತಿಯ ನಾಟಕದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾವು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಇದು ನಿಲ್ಲದಿಲ್ಲ. ಮೈಸೂರಿಗೆ ಹೋಗುವವರು ಇದೇ ರೀತಿ ಸಭೆಗಳು ನಡೆಯುತ್ತೆ. ಅವರಿಗೆ ನಾವು ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ, ನಾವು ಇಲ್ಲೇನು ಆಪಾದನೆಯನ್ನು ಮಾಡ್ತೇವೆ. ಬಿಜೆಪಿಯವರೇ, ಕಾಂಗ್ರೆಸ್ನವರೇ, ನಿಮಗೆ ತಾಕತ್ತಿದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ, ನಿಮಗೆ ತಾಕತ್ತು ಮಾನ ಮರ್ಯಾದೆ ಇದ್ರೆ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ಗೌರವ ಇದ್ರೆ ದಯಮಾಡಿ ನಮಗೆ ಉತ್ತರವನ್ನು ಕೊಡಿ.